ಹಾಯ್ ಹಲೋ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಯಾರಾದರೂ ಕೀಳಾಗಿ ನೋಡ್ತಿದ್ದಾರಾ? ಕೀಳಾಗಿ ನೋಡ್ತಿದ್ರೆ ನಾನು ಹೇಳೋ ಒಂದು ಪಾಯಿಂಟ್ಸನ್ನು ಅರ್ಥ ಮಾಡ್ಕೊಡ್ರಿ. ಕೀಳಾಗಿ ನೋಡೋರು ಯಾವತ್ತಿದ್ರು ಕೀಳಾಗಿ ನೋಡ್ತಾರೆ. ಒಂದು ಮಾತನ್ನು ಅರ್ಥ ಮಾಡ್ಕೋಬೇಕು. ಯಾರು ನಿಮ್ಮ ಚಿಕ್ಕಪ್ಪನ ಮಗ ಅಥವಾ ದೊಡ್ಡಪ್ಪನ ಮಗ ಏನಾದರೂ ಆರ್ಮಿಗೆ ಹೋಗಿದ್ರಿ ಅಥವಾ ಮತ್ತೆ ಯಾವುದೋ ದೊಡ್ಡ ಜಾಬಲ್ಲಿದ್ದರೆ ಅಥವಾ ಏನು ಪೊಲೀಸ್ ಆಗಿದ್ರಿ, ಇಂಜಿನಿಯರ್ ಆಗಿದ್ರೆ, ಡಾಕ್ಟರ್ ಆಗಿದ್ರೆ, ಅವರಿಗೆ ಒಂದು ಗೌರವ ಸಿಗ್ತಕ್ಕಂಥ ಗೌರವ ಸಾಮಾನ್ಯ ಜನರಿಗೆ ಸಿಗಲ್ಲ. ಅವಾಗ ನೋಡಿ ಅಂಥವರಿಗೆ ಅವ್ರು ನಮ್ಮ ಚಿಕ್ಕಪ್ಪನ ಮಗ, ಅವ್ರು ನಮ್ಮ ದೊಡ್ಡಪ್ಪನ ಮಗ, ಅವ್ರು ನಮ್ಮ ರಿಲೇಷನ್ ಅಂತ ಎಲ್ಲ ಹೇಳ್ಕೊಂಡು ತಿರುಗಾಡ್ತಾರೆ. ಆದರೆ ಏನು ಇರ್ದ ವ್ಯಕ್ತಿ, ಒಬ್ಬ ರೈತ ಆಗಲಿ ಅಥವಾ ಒಬ್ಬ ಕೂಲಿ ಕಾರ್ಮಿಕ ಆಗಲಿ, ಸಾಮಾನ್ಯ ಜನರ ಇದ್ದಂಥ ಜೀವನದಲ್ಲಿ ಯಾರು ಕೂಡ ಮರ್ಯಾದೆ ಕೊಡಲ್ಲ. ಜೊತೆಗೆ ಅವರ ಪ್ರಯತ್ನಕ್ಕೆ ಯಾರು ಕೂಡ ಬೆಂಬಲ ಕೊಡಲ್ಲ. ನಾನು ಹೇಳೋದಿಷ್ಟೇ ನಿಮಗೆ, ಪ್ರತಿ ಕ್ಷಣ ಕೆಲಸ ಮಾಡಕತ್ತಿರಲ್ಲ, ಪ್ರತಿ ಕ್ಷಣ ಕೆಲಸ ಮಾಡಿ ಜೀವನದಲ್ಲಿ 100% ಬದಲಾವಣೆ ಆಗುತ್ತೆ. ಸಮಯ ಹಿಡಿಬಹುದು, ಆದರೆ ಸಮಯ ಹಿಡಿಬಹುದು. ನಿರಂತರವಾಗಿ ನೀವು ಏನಾದರೂ ಪ್ರಯತ್ನ ಮಾಡ್ತಿದ್ರೆ ಜೀವನದಲ್ಲಿ 101% ಬದಲಾವಣೆ ಆಗುತ್ತೆ. ನಾನು ಹೇಳೋದು ನಿಮಗೆ ಒಂದು ಮೇನ್ ಪಾಯಿಂಟ್ಸ್ ಅಂತಂದ್ರೆ, ಯಾರಾದರೂ ನಿಮ್ಮನ್ನು ಕೀಳಾಗಿ ನೋಡ್ತಿದ್ರೆ ಅಂದರೆ ಕಸವಾಗಿ ನೋಡ್ತಿದ್ರೆ ಅವರ ಬಗ್ಗೆ ಯಾವತ್ತೂ ವಿಚಾರ ಮಾಡೋಕ್ಕೆ ಹೋಗ್ಬೇಡಿ. ನೀವು ಯಾರ ಬಗ್ಗೆ ಕೂಡ ವಿಚಾರ ಮಾಡೋಕ್ಕೆ ಹೋಗ್ಬೇಡಿ. ಯಾರು ಏನಾದರೂ ಅಂದ್ಕೊಳ್ಳಿ ಅಥವಾ ಯಾರು ಏನಾದರೂ ಬೈಕೊಳ್ಳಿ ಅಥವಾ ಯಾರು ಏನಾದರೂ ನಮ್ಮ ವಿಚಾರಗಳನ್ನು ಮಾಡ್ಕೊಳ್ತಾ ಹೋಗಲಿ, ನಿಮ್ಮ ಜೀವನ, ನಿಮ್ಮ ಸಕ್ಸಸ್ಸು, ನಿಮ್ಮ ಲೈಫು, ನಿಮ್ಮ ಜೀವನವನ್ನು ನೀವು ಹೆಂಗೆ ಕಟ್ಕೊಳ್ಬೇಕು ಅಂತ ಅನ್ನೋದನ್ನು ಒಂದು ಸಲ ವಿಚಾರ ಮಾಡಿ. ಜೀವನ 101% ಬದಲಾವಣೆ ಆಗುತ್ತೆ. ಇದಕ್ಕೆ ನಾನು ನಿಜವಾಗಲೂ ಹೇಳ್ತೀನಿ ನಿಮಗೆ, ಪ್ರತಿದಿನ ನೀವು ಇಷ್ಟು ಬದಲಾವಣೆ ಆಗಬೇಕಲ್ಲ, ಮುಂಜಾನೆ 5:15 ಹೇಳ್ತೇನೆ ಅಂತಂದ ಮನಸ್ಸು ಮಾಡಿದರೆ ಪ್ರತಿದಿನ 5:15 ಎದ್ದೇಳಿ. ನಿಮ್ಮ ಕೆಲಸವನ್ನು ಕರೆಕ್ಟಾಗಿ ಮಾಡಿ, ದಿನನಿತ್ಯದ ಕೆಲಸವನ್ನು ಕರೆಕ್ಟಾಗಿ ಮಾಡಿ. ನಿಮ್ಮ ಗುರಿಯತ್ತ ಸಾಗುವ ಹಾದಿಯಲ್ಲಿ ಎಷ್ಟೇ ಕಲ್ಲುಗಳು ಬಿದ್ದರೂ ಆ ಒಂದೊಂದು ಕಲ್ಲುಗಳನ್ನು ಒಂದು ಜೋಡಣೆ ಮಾಡಿ ನೀವು ಸಕ್ಸಸ್ ಹಾದಿ ಕಡೆ ಹೋಗ್ತೀರಾ, ಕೆಲಸ ಮಾಡ್ತೀರಾ. ಇದು ಯಾವುದೇ ಪ್ಲ್ಯಾಟ್ಫಾರ್ಮ್ ಇರಲಿ, ಯಾವುದರಲ್ಲಿ ಕೂಡ ಹೇಳ್ತಾ ಇದ್ದೀನಿ. ಇದು ಒಂದು ಜಸ್ಟ್ ನನ್ನದೊಂದು ಮಾತು. ಈ ಮಾತು ನಿಮಗೇನಾದರೂ ಸ್ವಲ್ಪ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.